ಒಳ್ಳೆ ಡಿಟೆಕ್ಷನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಪ್ರಕರಣದಲ್ಲಿ ಒಟ್ಟು 310 ಗ್ರಾಮ್ ಬಂಗಾರ ಮತ್ತು 26 kg ಬೆಳ್ಳಿ ಆಭರಣಗಳನ್ನು ವಶಪಡಿಸ್ಕೊಳ್ಳಲಾಗಿದೆ. ಎಲ್ಲ ಹೊಸದು, ಜ್ಯುವೆಲರಿ ಶಾಪಲ್ಲಿ ಇರ್ತಕ್ಕಂಥದ್ದು. ಕೆಲವೊಂದು ಹಳೆಯದು ಎಕ್ಸ್ಚೇಂಜ್ ಮಾಡೋಕ್ಕೆ ಕೊಟ್ಟಿದ್ದಂಥದ್ದು, ಕೆಲವೊಂದು ಸ್ವಲ್ಪ ಅರ್ಧ kg ಅಷ್ಟಿದೆ. ಸೊ ಯಾವುದೂ ಒಂದು ಆಚೆ ಈಚೆ ಆಗದೆ ಆ್ಯಸ್ ಇಟ್ ಈಸ್ ಇಂಟ್ಯಾಕ್ಟ್ ಪ್ರಾಪರ್ಟಿ ನಮಗೆ 24 ಗಂಟೆಯಲ್ಲೇ ಮಾಹಿತಿ ಸಿಕ್ಕು. ಆಮೇಲೆ ಫರ್ದರ್ ನಾವು ಜಂಟಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಎರಡೂ ಜಿಲ್ಲೆಯವರು ಯಶಸ್ವಿಯಾಗಿದ್ದೀವಿ. ಹಾಗಾಗಿ ನಾನು ಧಾರವಾಡ SP ಆದಂಥ ಗುಂಜನ್ RN ಅವರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಎಲ್ಲ ಟೀಮ್ಗೆ ನಾವು ವಿಶೇಷವಾದ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದೀವಿ. ಬೊಲೆರೋ ವಾಹನಕ್ಕೆ ಅದು ಸಹ ಕಳ್ಳತನ ಆಗಿದೆ. ಇಲ್ಲಿ ಈಗ ಕ್ರೈಮಲ್ಲಿ ಯೂಸ್ ಆಗಿದ್ದಂಥ ಬೊಲೆರೋ ವಾಹನ ನಮ್ಮದು ಗದ್ವಾಲ್ ಜಿಲ್ಲೆಯಲ್ಲಿ ಕಳ್ಳತನ ಆಗಿದೆ 14ನೇ ತಾರೀಕು. ಆರೋಪಿಗಳು ಗದ್ವಾಲ್ ಜಿಲ್ಲೆಯಿಂದ ಅದನ್ನು ಕಳ್ಳತನ ಮಾಡ್ಕೊಂಡು ಬಂದು 16ನೇ ತಾರೀಕು ಇಲ್ಲಿ ಆಪ್ರೇಟ್ ಮಾಡಿದ್ದಾರೆ. ಅವತ್ತು ಅವರು ಇಲ್ಲಿ ಕಳ್ಳತನ ಮಾಡಬೇಕಾದ್ರೆ ನಂಬರ್ ಪ್ಲೇಟ್ ಹಾಕಿಲ್ಲ, ಬಟ್ ಅಲ್ಲಿಂದ ತೊಗೊಂಡು ಬಂದಿದ್ದಾರೆ. ಅದನ್ನು ಕೂಡ ಕಳ್ಳತನದೆ. ಇದರಲ್ಲಿ A1 ಇರ್ತಕ್ಕಂಥ ಶಿವರಾಜ್ ಮಡಗೇರ ಅಂತ ಏನಿದ್ದಾನೆ, ಇವನು ಈಗಾಗಲೇ ಕೊಪ್ಪಳ, ಗದಗ, ಹಾವೇರಿ, ಬಳ್ಳಾರಿ ಸೇರಿದಂತೆ 5-6 ಪ್ರಕರಣಗಳಲ್ಲಿ ಭಾಗಿಯಾದಂಥ ಆರೋಪಿ. ಈ ಹಿಂದೆ ಕೂಡ ಇದೇ ಥರದ್ದು ಕಳ್ಳತನ ಪ್ರಕರಣದಲ್ಲಿ ಇವನು ಭಾಗಿಯಿದ್ದಾನೆ. ಹಲವಾರು ಸ್ಟೇಷನಲ್ಲಿ ವಾರಂಟ್ ಇದೆ ಇವನ ಮೇಲೆ. ಈಗ ಇವನು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ. ಹಾಗಾಗಿನೇ ಇವರು ಹುಬ್ಬಳ್ಳಿ ಗ್ರಾಮೀಣವರು ಅವ್ರದ್ದೊಂದು ಏಪ್ರಿಲಲ್ಲಿ ಒಂದು ಕ್ರೈಮ್ ಆಗಿರುತ್ತೆ, ಅದಕ್ಕೆ ಇವನು ಬೆನ್ನು ಹತ್ತಿರ್ತಾರೆ. ಅಂಥ ಟೈಮಲ್ಲಿ ಮತ್ತೆ ನಮ್ಮಲ್ಲಿ ಮಾಡ್ತಾನೆ. ಸೊ ಹಾಗಾಗಿ ಎಲ್ಲರೂ ಸೇರಿಕೊಂಡು ಇದನ್ನು ಮಾಡಿದ್ದಾರೆ. ಸೊ ಇದರಲ್ಲಿ ನಾವು ಧಾರವಾಡ ಪೊಲೀಸಿಗೆ ತುಂಬ ಆಭಾರಿಯಾಗಿದ್ದೀವಿ. ಜೊತೆಗೆ 8 ಜನ ಇಲ್ಲ, 6 ಜನ ಆಗಿದೆ. 6 ಜನ ಇದ್ದಾರೆ, 2 ಸಿಕ್ಕಿದ್ದಾರೆ, ಇನ್ನೂ 4 ಜನ ಓಡೋಗಿದ್ದಾರೆ. ಅವ್ರನ್ನೂ ಬಂಧಿಸ್ತೀವಿ, ಬರ್ತಾರೆ. ಬಟ್ ಅವರಿಬ್ಬರು 4 ಜನ ಓಡೋದ್ರು ಕೂಡ ನಮಗೆ ಅವ್ರ ಕಡೆ ಏನೂ ಪ್ರಾಪರ್ಟಿ ಹೋಗಿಲ್ಲ. ಆ್ಯಸ್ ಇಟ್ ಈಸ್ ಎಲ್ಲ ಇಲ್ಲೇ ಇತ್ತು. ಅವರು ಹಾಗೆ ಓಡಿದೆ, ಲಾಕರ್ ಇಲ್ಲೇ ಇತ್ತು. ಯಾವ ಕಾರಣಕ್ಕೆ ಸದ್ಯಕ್ಕೆ ಈಗಲೇ ಇನ್ನೂ ಅರೆಸ್ಟ್ ಮಾಡಿದ್ದೀವಿ. ಇದು ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ ಅವ್ರದ್ದು. ಈಗ ನಾ ಹೇಳ್ದಂಗೆ 5-6 ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾನೆ ಅಂದರೆ ಅವ್ನು ಕಳ್ಳತನ ಮಾಡೋದೇ ಒಂದು ಹ್ಯಾಬಿಚುವಲ್ ಅಫೆಂಡರ್. ಅವನು ಕಳ್ಳತನ ಮಾಡೋದು, ಮೋಜು ಮಸ್ತಿನ ಮಾಡೋದೇನೋ ಇರುತ್ತೆ ಅವ್ರದ್ದು. ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಉಳಿದ ಜನ ಅವರು ಹೆಸರು ಈಗ ಅವ್ರ ಕಡೆಯಿಂದ ರಿವೀಲ್ ಮಾಡಿಸ್ಕೊಟ್ಟಿದ್ದಾರೆ. 4 ಜನ